ಜಗತ್ತಿನಲ್ಲಿ ವಿವಿಧ ತರಹದ ವ್ಯಕ್ತಿಗಳು, ಯುವಕರು, ಯುವತಿಯರು ಇರುತ್ತಾರೆ. ತಾವು ಸಮಾಜದಲ್ಲಿ ಈ ದೇಶದಲ್ಲಿ ಬಂದ ಮೇಲೆ ದೇಶದ ಋಣ, ತಾಯಿಯ ಋಣ, ಸಮಾಜದ ಋಣ, ಹೀಗೆ ವಿವಿಧ ಋಣಗಳನ್ನು ತೀರಿಸಬೇಕಾದಂಥದ್ದು ಆದ್ಯ ಕರ್ತವ್ಯ. ಆದರೆ ಹಲವರು ಆ ಋಣಗಳನ್ನು ತೀರಿಸಲು ಯೋಚನೆ ಮಾಡುವುದಿಲ್ಲ. ಸಮಾಜದಲ್ಲಿ ತಾವು ಹುಟ್ಟಿ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಅವರು ತಿಳಿದುಕೊಳ್ಳೋದಿಲ್ಲ. ನಾನು ಯಾರು ಎಂಬುದನ್ನು ತಿಳಿದುಕೊಳ್ಳೋದಿಲ್ಲ. ಆದರೆ ನಾನು ಸಮಾಜಕ್ಕೆ ಏನು ಕೊಟ್ಟಿದೆ ಅನ್ನೋದನ್ನು ಮರೆತು ಸಮಾಜ ನನಗೇನು ಕೊಟ್ಟಿದೆ ಅಂತಕ್ಕಂಥ ವಿಷಯದಲ್ಲಿ ಹಲವರು ಮುಳುಗಿ ಹೋಗುತ್ತಾರೆ. ಆದರೆ ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಬೀದರ್ ನಗರದ ಶಿವಶರಣಪ್ಪ ವಾಲಿ ಪರಿವಾರ ಅವರ ಪುತ್ರರಾಗಿರ್ತಕ್ಕಂತಹ ದೀಪಕ್ ವಾಲಿ ಅವರ ಪುತ್ರ, ಯುವ ತರುಣ, ಉತ್ಸಾಹಿ ತರುಣ, ಕೋವಿಡ್ ಯುದ್ಧ ಕೊರೋನಾದಲ್ಲಿ ಸಂದರ್ಭದಲ್ಲಿ ಕೋವಿಡ್ ಯುದ್ಧ ಸೇನಾನಿ ಎಂದೇ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಂತಹ ಸಮಾಜ ಸೇವಕ, ಸಮಾಜ ಚಿಂತಕ, ಯುವ ಉತ್ಸಾಹಿ ತರುಣ ಯುವಕ ವಿವೇಕ್ ದೀಪಕ್ ವಾಲಿ ಅವರು. ವಿವೇಕ್ ದೀಪಕ್ ವಾಲಿ ಮಾಡ್ತಕ್ಕಂಥ ಸಮಾಜ ಕೆಲಸ, ಸಮಾಜ ಋಣ, ದೇಶದ ಋಣ ತೀರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ರೀತಿಯ ಋಣಗಳನ್ನು ತೀರಿಸಲು ಪ್ರಯತ್ನ ಪಡ್ತಕ್ಕಂಥ ವ್ಯಕ್ತಿ ವಿವೇಕ್ ದೀಪಕ್ ವಾಲಿ. ಆ ವಿವೇಕ್ ದೀಪಕ್ ವಾಲಿ ವಾಲಿ ಫೌಂಡೇಶನ್ ಮುಖಾಂತರ ಹಲವು ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಹೀಗೆ ವಿವೇಕ್ ದೀಪಕ್ ವಾಲಿ ಅಂದರೆ ವಿವೇಕ್ ದೀಪಕ್ ವಾಲಿ ಮಾಡ್ತಕ್ಕಂಥ ಕೆಲಸಕ್ಕೆ ತನ್ನ ಜೊತೆಗೂಡಿ ಗೆಳೆಯರೊಂದಿಗೆ ಕೂಡಿಕೊಂಡು ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ತಾವು ಕೂಡ ಹೊಂದಾಣಿಕೆ ಮಾಡಿಕೊಂಡು ಪುಷ್ಪಕ್ ಜಾಧವ್ ಅಂತಕ್ಕಂಥ ಯುವಕರು, ವಿವೇಕ್ ಚಿಲ್ಲರಿಗೆ ಅಂತಕ್ಕಂಥವರು, ದೀಪಕ್ ಅಷ್ಟಗೀಕರ್ ಅವರು, ಆನಂದ್ ಕನ್ಗುಳಿ ಅವರು, ನಾಗೇಶ್ ಬ್ರದರ್ ಅವರು, ಸ್ವಾಮಿ ಅವರು, ಸಾಯಿ ಕುಮಾರ್ ವಡ್ಡೆ ಅರಳಿ ಅವರು, ರಮೇಶ್ ಮರ್ಜಾಪುರ್ ಅವರು, ರಾಜ್ಕುಮಾರ್ ಜಮಾದಾರ್ ನಾವದಗೇರಿ ಅವರು, ಸಿದ್ದಣ್ಣ ಯಳಸಂಗಿ ಅವರು, ಪ್ರಜ್ವಲ್ ಸಿದ್ದಣ್ಣ ಯಳಸಂಗಿ ಅವರು, ಅಭಿಷೇಕ್ ಅವರು, ಓಂಕಾರ್ ಕನ್ನಳ್ಳಿ ಅವರು, ಶಿವವಾಲಿ ಅವರು, ಸಂಗಮೇಶ್ ಅವರು, ನಾಗೇಶ್ ಕರಾಟೆ ಅವರುಗಳು ಸೇರಿಕೊಂಡು ವಿವೇಕ್ ದೀಪಕ್ ವಾಲಿ ಅಂತಕ್ಕಂತಹ ಅಭಿಮಾನಿ ಬಳಗ ಕಟ್ಟಿಕೊಂಡು ವಿವೇಕ್ ದೀಪಕ್ ವಾಲಿ ಅವರ ಜನ್ಮದಿನ ಇದೇ ಡಿಸೆಂಬರ್ 13ರಂದು ಬರಲಿದೆ. ಈ ನಿಮಿತ್ತವಾಗಿ ಬೀದರ್ ನಗರದ ರೈಲ್ವೆ ಸ್ಟೇಷನ್, ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್, ಬ್ರಿಮ್ಸ್, ಬೋಧಕ ಆಸ್ಪತ್ರೆ, ಹೀಗೆ ಹಲವು ಕಡೆಗಳಲ್ಲಿ ಬೀದರ್ ನಗರದ ಕೆಬಿ ರಸ್ತೆಯಲ್ಲಿರ್ತಕ್ಕಂಥ ಹನುಮಾನ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ಮಲಗಿಕೊಂಡಿರುವ ಅನಾಥರು, ನಿರ್ಗತಿಕರು, ಬಡವರು, ದೀನರು, ದುಃಖಿತರು ಈ ಚಳಿಗಾಲದಲ್ಲಿ -6 ಡಿಗ್ರಿ ಸೆಲ್ಸಿಯಸ್ ಇಂಥ ಚಳಿಯಲ್ಲಿ, ಕೊರೆಯುವ ಚಳಿಯಲ್ಲಿ ರಸ್ತೆಯಲ್ಲಿ, ರೈಲ್ವೆ ಸ್ಟೇಷನ್ದಲ್ಲಿ, ಬಸ್ ನಿಲ್ದಾಣದಲ್ಲಿ, ಆಸ್ಪತ್ರೆಯ ಕಂಪೌಂಡಿನಲ್ಲಿ ಹೀಗೆ ಅಲ್ಲಲ್ಲಿ ಮಲಗಿಕೊಂಡಂಥ ನಿರ್ಗತಿಕರಿಗೆ ಹೊದಿಕೆಗಳನ್ನು ಹಚ್ತಕ್ಕಂತಹ, ರಗ್ ಹಚ್ತಕ್ಕಂತಹ ಮಾನವೀಯತೆಯನ್ನು ಮಾಡ್ತಕ್ಕಂಥ ಕೆಲಸ, ಮಾನವೀಯತೆಯ ಮೆರೆದ ಕೆಲಸ ಇದೇ ದೀಪಕ್ ವಾಲಿಯವರ ಪುತ್ರನ ಹೆಸರ ಮೇಲೆ, ಅಂದರೆ ವಿವೇಕ್ ದೀಪಕ್ ವಾಲಿಯವರ ಹೆಸರನ್ನ ಅಭಿಮಾನಿ ಬಳಗದ ಈ ಕಾರ್ಯಕರ್ತರುಗಳು ಅಲ್ಲಲ್ಲಿ ತೆರಳಿ ಅವರುಗಳಿಗೆ ಈ ಹೊದಿಕೆ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. ಚಳಿಗಾಲದ ಸಮಯ, ಎಷ್ಟು ಭೀಕರವಾದಂತಹ ಗಾಳಿ, ಶೀತ ಗಾಳಿ, ಇಂಥ ಚಳಿಗಾಲ ನಾವು ನೋಡಿಲ್ಲ ಅಂತಾರೆ ಹಲವರು. ಆದರೆ ಈ ವಿವೇಕ್ ದೀಪಕ್ ವಾಲಿ ಅಭಿಮಾನಿ ಬಳಗ ಬೀದರ್ ನಗರದ ಹಳೆ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಬ್ರಿಮ್ಸ್ ಆಸ್ಪತ್ರೆ ಮತ್ತು ರಸ್ತೆ ಬದಿಯಲ್ಲಿ ಮಲಗಿರ್ತಕ್ಕಂಥ ನಿರ್ಗತಿಕರಿಗೆ, ಅನಾಥರಿಗೆ, ನಿಶಕ್ತರಿಗೆ, ಅಶಕ್ತರಿಗೆ ಮಲಗಿದ ಸ್ಥಳದಲ್ಲಿಯೇ ಹೋಗಿ ಅವರಿಗೆ ಹೊದಿಕೆಗಳನ್ನು ಹಸ್ತಕ್ಕಂಥ ಕೆಲಸ, ಚಳಿಯಿಂದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ದೇಹಕ್ಕೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ, ಈ ರೀತಿ ಮಾಡ್ತಕ್ಕಂಥ ಕೆಲಸವನ್ನು ವಿವೇಕ್ ದೀಪಕ್ ವಾಲಿ ಅಭಿಮಾನಿ ಬಳಗದವರು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿದೆ. ಈ ಎಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಕ್ಕಂತಹ ನಮ್ಮ ಪುಷ್ಪಕ್ ಭಗು ಜಾಧವ್ ಬೀದರ್, ವಿವೇಕ್ ಅನಿಲ್ ಚಿಲ್ಲರ್ಗಿ ಬೀದರ್, ದೀಪಕ್ ಅಷ್ಟಗೀಕರ್ ಬೀದರ್, ಆನಂದ್ ಕನ್ಗುಳೆ ಬೀದರ್, ನಾಗೇಶ್ ಬ್ರದರ್ ಬೀದರ್, ಸಾಯಿ ಕುಮಾರ್ ವಿಜಯಕುಮಾರ್ ವಡ್ಡೇರ್ನಳ್ಳಿ ಬೀದರ್, ರಮೇಶ್ ಮರ್ಜಾಪುರ್, ರಾಜ್ಕುಮಾರ್ ಜಮಾದಾರ್ ನಾವದಗೇರಿ ಬೀದರ್, ಸಿದ್ದಣ್ಣ ಯಳಸಂಗಿ ಭಾರತ ಸೇವಾದಳ, ಪ್ರಜ್ವಲ್ ಸಿದ್ದಣ್ಣ ಯಳಸಂಗಿ, ಅಭಿಷೇಕ್ ಬೀದರ್, ಓಂಕಾರ್ ಕನ್ನಳ್ಳಿ, ಶಿವವಾಲಿ, ಸಂಗಮೇಶ್ ಬೀದರ್, ನಾಗೇಶ್ ಕರಾಟೆ ಅವರುಗಳು ಈ ಮಾನವೀಯತೆಯ ಕರ್ತವ್ಯಗಳನ್ನು ಮಾಡಿ ಸಮಾಜಕ್ಕೆ ನಾವು ಹುಟ್ಟಿದ ಮೇಲೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಂತಕ್ಕಂಥದ್ದು ಮಾತನ್ನು ಈ ಯುವಕರು ತಿಳಿದುಕೊಂಡು ಇಂತಹ ಒಂದು ಒಳ್ಳೆಯ ಕೆಲಸ, ಇತರರಿಗೆ ಮಾಡೆಲ್ ಆಗಿ, ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಅಂತಕ್ಕಂಥ ಕೆಲಸ ಮಾಡ್ತಾಯಿದ್ರೆ ಇವರಿಂದ ಕಲಿಬೇಕು. ಇನ್ನೊಬ್ಬರು ಸಮಾಜದಲ್ಲಿರ್ತಕ್ಕಂಥ ಯುವಕರು, ಹುಡುಗರು ಇವತ್ತು ಅಲ್ಲಲ್ಲಿ ಕೂತ್ಕೊಂಡು ಹೋಟೆಲಲ್ಲಿ ಹರಟೆ ಹೊಡಿತಕ್ಕಂಥದ್ದು, ತಾಯಿ ತಂದೆ ಗಳಿಸಿರ್ತಕ್ಕಂಥ ದುಡ್ಡನ್ನು
ಊಟದಲ್ಲಿ, ಧಾಬಾದಲ್ಲಿ, ಬೀರ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕಾಲ ಕಳೀತಾ ಇದ್ದಾರೆ ಎಷ್ಟೋ ಯುವಕರು ರಾತ್ರಿ ಚಳಿಯಲ್ಲೂ ಕೂಡ. ಆದರೆ ವಿವೇಕ್ ದೀಪಕ್ ವಾಲಿ ಬಳಿ ಇರ್ತಕ್ಕಂಥ ಅಭಿಮಾನಿ ಬಳಗದ ಯುವಕರು ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಿರ್ಗತಿಕರಿಗೆ, ಅನಾಥರಿಗೆ ಹೊದಿಕೆಗಳನ್ನು ಹಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ರಗ್ ಹಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬೀದಿ ಬಳಿ ಇರ್ತಕ್ಕಂಥ ಮಲಗಿರ್ತಕ್ಕಂಥ ನಿರ್ಗತಿಕರಿಗೆ ದೇಹ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಉತ್ತಮವಾದಂಥ ಕೆಲಸ ಅಂತಕ್ಕಂಥ ಮಾತು. ಇತರರಿಗೆ ಮಾಡೆಲ್ ಮಾದರಿಯಾಗಿದ್ದಾರೆ ಅವರು. ಕೊರೋನಾ ಯುದ್ಧ ಸೇನಾನಿ ಎಂದೇ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದಿರ್ತಕ್ಕಂಥ ಯುವ ಉತ್ಸಾಹಿ ತರುಣ ವಿವೇಕ್ ದೀಪಕ್ ವಾಲಿ ಅವರು ಕೋವಿಡ್ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಉಚಿತವಾಗಿ ಮಾಸ್ಕ್ ವಿತರಣೆ, ಸ್ಯಾನಿಟೈಸರ್ ವಿತರಣೆ, ಆಹಾರ ಧಾನ್ಯಗಳ ಕಿಟ್ ವಿತರಣೆ, ಬಡಬಗ್ಗರಿಗೆ, ನಿರಾಶ್ರಿತರಿಗೆ ಸಹಾಯ ಹಸ್ತ ಮಾಡಿದ್ದಾರೆ. ಹೀಗೆ ಅನೇಕ ಕಾರ್ಯಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಇತರೆ ಯುವಕರಿಗೆ ಮಾಡೆಲ್ ಅಂತಕ್ಕಂಥದ್ದು ಇಲ್ಲಿ ಹೇಳಬಹುದು. ಹೀಗೆ ಮಾಡೆಲ್ ಆಗಿರ್ತಕ್ಕಂಥ ವ್ಯಕ್ತಿ ವಿವೇಕ್ ದೀಪಕ್ ವಾಲಿ ಅವರ ಅಭಿಮಾನಿ ಬಳಗ ಈ ರೀತಿ ಉತ್ತಮವಾದಂಥ ರೀತಿಯನ್ನು ಕೆಲಸ ಮಾಡ್ತಾಯಿದೆ. ಉಚಿತವಾಗಿ ರಗ್ಗಳನ್ನು, ಬ್ಲ್ಯಾಂಕೆಟ್ಗಳನ್ನು ದೇಹ ರಕ್ಷಣೆಗಾಗಿ ನಿರ್ಗತಿಕರಿಗೆ, ಅಶಕ್ತರಿಗೆ ನೀಡ್ತಾ ಇದ್ದಾರೆ. ಯುವ ಉದ್ಯಮಿಗಳು, ಸರಳತೆಯ ಸಾಹುಕಾರ, ಕರೋನಾ ಮಹಾಮಾರಿಯ ಒಂದು ವಾರಿಯರ್ಸ್ ಅಂತ ಹೆಸರಾಂತಾಗಿರುವ ಶ್ರೀ ವಿವೇಕ್ ದೀಪಕ್ ವಾಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಹಲವು ಸಾಮಾಜಿಕ ಕಾರ್ಯಗಳನ್ನು ಈ ಒಂದು 34ನೇ ಹುಟ್ಟುಹಬ್ಬದ ನಿಮಿತ್ತ ಆಯೋಜನೆ ಮಾಡಲಾಗಿದೆ. ಅದರಂತೆ ಇಂದು ಬೀದರ್ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಅದೇ ರೀತಿಯಾಗಿ ರೈಲ್ವೆ ಸ್ಟೇಷನಲ್ಲಿ ಏನು ಬಡವರು, ನಿರ್ಗತಿಕರು ಇರ್ತಾರೆ ಅಂಥವರಿಗೆ ಈ ಒಂದು ತಮಗೆ ಗೊತ್ತಿರ್ಬೋದು, ಸುಮಾರು ಬೀದರ್ನು 6 ಡಿಗ್ರಿ ಸೆಲ್ಸಿಯಸ್ 7 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಇರುವಾಗ ತುಂಬ ಚಳಿ ಆಗ್ತಾ ಇದೆ. ಅದನ್ನು ಮನದಲ್ಲಿಟ್ಕೊಂಡು ವಿವೇಕ್ ವಾಲಿ ಅವರ ಅಭಿಮಾನಿ ಬಳಗ ವತಿಯಿಂದ ಹಾಗೂ ಅಣ್ಣವರ ನೇತೃತ್ವದಲ್ಲಿ ಇಂದು ನಾವೆಲ್ಲ ಬಡವರಿಗೆ ಒಂದು ಬ್ಲ್ಯಾಂಕೆಟ್ ವಿತರಣಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರಂತೆ ನಾಳೆ ದಿನಾಂಕ 12ರಂದು ಬೀದರ್ ನಗರದ 12 ಬೆಡ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಇದೆ. ಅದೊಂದು ಸಾಮಾಜಿಕ ಕಾರ್ಯ ಅಂತ ಮಾಡಲಾಗಿದೆ. ಅದೇ ರೀತಿ ದಿನಾಂಕ 13ರಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ, ಸುರಕ್ಷತೆಯ ದೃಷ್ಟಿಯಿಂದ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಇದೆ ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಇದೆ. ಆದ್ಮೇಲೆ ತಮಗೆಲ್ಲ ಗೊತ್ತಿರಬಹುದು, ಶ್ರೀ ವಿವೇಕ್ ವಾಲಿ ಅವರು ಸಾಮಾಜಿಕ ಕಾರ್ಯಗಳಿಗೆ ಮುಂಚೂಣಿ ಇರುತ್ತಾರೆ. ಅವರು ಹಲವಾರು ಸಾಮಾಜಿಕ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಯಾವುದೇ ರೀತಿಯಾದ ಒಂದು ಅವರಿಗೆ ಆಸೆ ಅಪೇಕ್ಷೆ ಇಲ್ಲ. ಹಾಗಾಗಿ ಆ ದೇವರು ಈ ಹುಟ್ಟುಹಬ್ಬದ ನಿಮಿತ್ತ ಅವರಿಗೆ ಇನ್ನೂ ಹೆಚ್ಚು ಸೇವಾ ಮಾಡುವ ಶಕ್ತಿ ಕೊಡ್ಲಿ. ಅವರು ನಮ್ಮನ್ನೆಲ್ಲ ಈ ಸಮಾಜ, ದೇಶಕ್ಕೆಲ್ಲ ಒಂದು ಒಳ್ಳೆ ಶಕ್ತಿ ಆಗಲಿ ಅಂತ ಹೇಳಿ ಹೇಳಿಸುತ್ತಾರ. ವಿವೇಕ್ ವಾಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ವಿವೇಕ್ ವಾಲಿ ಅಣ್ಣ. ಇಂದು ವಿವೇಕ್ ವಾಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಬೀದರ್ನ ಆಯಾ ಕ್ಷೇತ್ರಗಳಲ್ಲಿ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಆಯಾ ದೇವಸ್ಥಾನಗಳ ಮತ್ತು ಬೀದರ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಳಿಯ ಆಗ್ತಕ್ಕಂಥ ಜನರಿಗೆ ಬ್ಲಾಂಕೆಟ್ ಕೊಡೋದ್ರ ಮೂಲಕ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹುಟ್ಟುಹಬ್ಬದ ನಿಮಿತ್ತ ಅನ್ಯ ಕಾರ್ಯಕ್ರಮಗಳಿವೆ. ಹೆಲ್ಮೆಟ್ ವಿತರಣೆ ಮಾಡ್ತಕ್ಕಂಥದ್ದಿದೆ, ಬ್ಲಡ್ ಡೊನೇಷನ್ ಇದೆ, ಜೊತೆಗೆ ಕ್ಯಾಲೆಂಡರ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಇದೇ ಬರುವ 13ರಂದು ಬೀದರ್ನ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ವಿವೇಕ್ ದೀಪಕ್ ವಾಲಿ ಅವರ ಹುಟ್ಟುಹಬ್ಬದ ನಿಮಿತ್ತ ಅವರ ಫೌಂಡೇಶನ್ ವತಿಯಿಂದ ಪ್ರತಿಯೊಬ್ಬರಿಗೆ ನಾವು ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ತಮ್ಮ ಹೆಸರು? ನಾಗೇಶ್ ಬಿರಾದರ್. ಸರಳತೆಯ ಸ್ವಾತಂತ್ರ್ಯವಾಗಿರ್ತಕ್ಕಂಥ ಕೊರೋನಾ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡಿರ್ತಕ್ಕಂಥ ನಮ್ಮ ಬೀದರ್ ಜಿಲ್ಲೆಯ ಹೆಗಪುತ್ರರಾಗಿರ್ತಕ್ಕಂಥ ಶ್ರೀ ವಿವೇಕ್ ದೀಪಕ್ ವಾಲಿ ಅಣ್ಣಾಜಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಎಷ್ಟೋ ಹುಟ್ಟುಹಬ್ಬ ಎಲ್ಲರೂ ಮಾಡ್ಕೊಂತಾರ. ಅವ್ರ ಹುಟ್ಟುಹಬ್ಬ ವಿಶೇಷ ಮಾಡ್ಬೇಕಂತ ಒಂದು 4 ಜನರಿಗೆ ಒಳ್ಳೇದಾಗೋ ರೀತಿಯಲ್ಲಿ ನಾವು ಅವರ ಹುಟ್ಟುಹಬ್ಬದ ನಿಮಿತ್ತ ಇವತ್ತಿನ ಎಲ್ಲ ಚಳಿಗಾಲದಲ್ಲಿ ಎಷ್ಟೋ ಜನರು, ಬಡ ಜನರು ಮಲಗಿರ್ತಾರೆ. ಅವರಿಗೆ ನಾವು ಬ್ಲ್ಯಾಂಕೆಟ್ ಹಚ್ಚೋದ್ರ ಮುಖಾಂತರ ಅವರಿಗೆ ಒಂದು ಸಹಾಯ ಆಗಲಿ ಅಂತ ನಾವು ಒಂದು ಬ್ಲ್ಯಾಂಕೆಟ್ ಹಚ್ತಾ ಇದ್ದೀವಿ. ಹಾಗೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಸುರಕ್ಷತೆ ಒಂದು ಹೆಲ್ಮೆಟ್ ಸುರಕ್ಷತೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು. ಯಾಕಂದ್ರೆ ಯಾರು ಕೂಡ ಹೆಲ್ಮೆಟ್ ಧರಿಸಿ ಅವ್ರು ಹೋದ್ರೆ ಅವ್ರ ಪ್ರಾಣ ಅಪಾಯ ಆಗಿದೆ. ಆ ಪ್ರಾಣವನ್ನು ಕಾಪಾಡೋದಕ್ಕೆ ಹೆಲ್ಮೆಟ್ ಕೂಡ ಧರಿಸಬೇಕಂತ ಒಂದು ಆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಹಾಗೂ ಇನ್ನೊಬ್ಬರ ರಕ್ತದಾನ ಮಹಾದಾನ ಅಂತ ಅದೊಂದು ಅವ್ರ ಹುಟ್ಟುಹಬ್ಬದ ನಿಮಿತ್ತ 13ನೇ ತಾರೀಕು ರಕ್ತದಾನ ಶಿಬಿರ ಅದನ್ನು ಹಮ್ಮಿಕೊಂಡಿದೆ. ಹಾಗೂ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೋಸ್ಕರ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲರೂ ಅವರ ಒಂದು ಸ್ಫೂರ್ತಿದಾಯಕವಾಗಿ ಎಲ್ಲರೂ ಅವರ ತರ ಎಲ್ಲರೂ ಇನ್ನೊಬ್ಬರಿಗೆ ಬಡ ಜನರಿಗೆ ಸಹಾಯ ಮಾಡಿದ್ರೆ ಒಂದು ಒಳ್ಳೆಯ ಒಂದು ಸಂಗತಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮ ಹೆಸರು? ಇನ್ನೂ ಹೆಚ್ಚು
ಶಕ್ತಿ ನೀಡಿ ದೇವರು ಅವರಿಗೆ ಸಮಾಜ ಸೇವೆ ಮಾಡಲು ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವಂತ ಮತ್ತೊಮ್ಮೆ ವಿವೇಕ್ ದೀಪಕ್ ವಾಲಿ ಅಣ್ಣಾಜಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರುತ್ತೇವೆ. ದಾರಿ ಮಧ್ಯೆ ರಾತ್ರಿ ಹೊತ್ತಿನಲ್ಲಿ ಸಿಕ್ಕಂಥ ವ್ಯಕ್ತಿಗೂ ಕೂಡ ವಿವೇಕ್ ದೀಪಕ್ ವಾಲಿ ಅಭಿಮಾನಿ ಬಳಗದ ತಂಡ ಬ್ಲ್ಯಾಂಕೆಟ್ ಹೊದಿಕೆ ಹಚ್ಚಿ ಅವನಿಗೆ ಚಹಾಕ್ಕಾಗಿ ಹಣ ನೀಡಿ ಮಾನವೀಯತೆ ಮೆರೆದಿದ್ದಾರೆ.